ಇನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೂ ಕೂಡ ಚುರುಕು ಮುಟ್ಟಿಸಿದ್ದಾರೆ. ನಿನ್ನೆ ಮಹತ್ವದ ಸಭೆ ನಡೆಸಿದ್ರು. ಕ್ರಿಯಾ ಯೋಜನೆಗೆ 15 ದಿನಗಳ ಡೆಡ್ಲೈನ್ ಕೊಟ್ಟಿದ್ದಾರೆ. ಜೊತೆಗೆ ಜನರ ಕುಂದುಕೊರತೆಯನ್ನು ಆಲಿಸೋದಕ್ಕೆ ಅಂತ ಹೇಳಿ ದೇಶದಲ್ಲೇ ಮೊದಲ ಬಾರಿಗೆ ಪ್ರತ್ಯೇಕವಾದಂತಹ ಸಚಿವಾಲಯ ಸ್ಥಾಪನೆಯ ಘೋಷಣೆ ಕೂಡ ಮಾಡಿದ್ದಾರೆ ಸಿಎಂ. ಇದು ಡಿಕೆಶಿ ಸರ್ಕಾರ, ಅಧಿಕಾರಿಗಳಿಗೆ ಸಿಎಂ ಖಡಕ್ ಆರ್ಡರ್. ಇದು ಡಿಕೆ ಶಿವಕುಮಾರ್ ಗೌರ್ಮೆಂಟ್. ಹಿಸ್ಟ್ರಿ ಓದೋಕೆ ಬರೆಯೋಕೆ ಇಷ್ಟ ಇಲ್ಲ, ಇತಿಹಾಸ ನಿರ್ಮಿಸಬೇಕು. ಹಿಸ್ಟ್ರಿ ಓದಕ್ಕಾಗಲಿ ಹಿಸ್ಟ್ರಿನ ಬರೆಯಕ್ಕಾಗಲಿ ಇಷ್ಟ ಇಲ್ಲ, ಹಿಸ್ಟ್ರಿ ನಿರ್ಮಾಣ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೊಡುಗೆ, ಯುವ ಸಮೂಹಕ್ಕೆ ಭಾರತ್ ಜೋಡೋ ಸಂಘದ ಉಡುಗೊರೆ, ಆಸ್ತಿ ಖರೀದಿದಾರರಿಗೂ ಆಫರ್, ಬೆಂಗಳೂರಿನ ರಸ್ತೆಗಳ ಅಭಿವೃದ್ಧಿಗೂ ಹಣ. ಅಷ್ಟೇ ಅಲ್ಲ, ನಿರುದ್ಯೋಗಿಗಳಿಗೆ ಉದ್ಯೋಗದ ಭರವಸೆ. ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದ ಡಿಕೆಶಿ ಪ್ರಮಾಣ ವಚನ ಸ್ವೀಕರಿಸಿ ಕೆಲವೇ ಗಂಟೆಗಳಲ್ಲೇ 6 ಹೊಸ ಘೋಷಣೆ ಮಾಡಿದ್ರು. ಆ ಘೋಷಣೆಗಳ ಈಡೇರಿಕೆಗಾಗಿ ಮೊದಲ ಸಭೆ ನಡೆಸಿದ್ದು ಆಡಳಿತ ವ್ಯವಸ್ಥೆಗೆ ಬಿಸಿ ಮುಟ್ಟಿಸಿದ್ದಾರೆ. ರಾಜ್ಯದ ಎಲ್ಲಾ ಜಿಲ್ಲೆಗಳ ಹಿರಿಯ ಅಧಿಕಾರಿಗಳು ಪ್ರತಿ ಇಲಾಖೆಯ ಕಾರ್ಯದರ್ಶಿಗಳನ್ನ ಕರೆಸಿ ಖಡಕ್ ಕ್ಲಾಸ್ ತಗೊಂಡಿದ್ದಾರೆ. ಅಧಿಕಾರಿಗಳ ಸಮ್ಮುಖದಲ್ಲೇ ಸಿಎಂ ಡಿಕೆಶಿ ತಮ್ಮ ಆಡಳಿತದ ಅಸಲಿ ಬ್ಲೂ ಪ್ರಿಂಟ್ ಬಿಚ್ಚಿಟ್ಟಿದ್ದಾರೆ. ಆಡಳಿತ ಯಂತ್ರಕ್ಕೆ ತುಕ್ಕು ಹಿಡಿಸಿದ್ರೆ ಸಹಿಸಲ್ಲ ಅನ್ನೋ ನೇರ ಸಂದೇಶ ರವಾನಿಸಿದ್ದಾರೆ. ಇಪ್ಪತ್ತೈದು ದಿನಗಳ ಡೆಡ್ಲೈನ್, ಸರ್ಕಾರಕ್ಕೆ ಕೆಟ್ಟ ಹೆಸರು ತರದಂತೆ ವಾರ್ನ್. ಸಿಎಂ ಆದ್ಮೇಲೆ ರಾಜ್ಯದ ಎಲ್ಲಾ ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಸಭೆ ಕರೆದಿದ್ದ ಡಿಕೆ ಮೊದಲಿಗೆ ಎಲ್ರಿಗೂ ನಗುಮುಖದಲ್ಲೇ ಹಸ್ತಲಾಘವ ನೀಡಿದ್ರು. ಆದರೆ ಸಭೆ ಆರಂಭವಾಗ್ತಿದ್ದಂತೆ ಡಿಕೆ ಆಡಿದ ಮಾತುಗಳು ಕೇವಲ ಸೂಚನೆಯಾಗಿರಲಿಲ್ಲ, ಅದು ಅಧಿಕಾರಿಗಳಿಗೆ ಕೊಟ್ಟ ಅಂತಿಮ ಎಚ್ಚರಿಕೆ ಅಂತಿತ್ತು. ನನಗೆ ಇತಿಹಾಸ ಓದೋಕ್ಕಿಷ್ಟ ಇಲ್ಲ, ಇತಿಹಾಸ ನಿರ್ಮಿಸಬೇಕು ಅಂತ ವಾರ್ನ್ ಮಾಡಿದ್ರು. ಯಾರ ಒತ್ತಡಕ್ಕೂ ಮಣಿಯದೆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರದೆ ಜನರ ಕಷ್ಟಗಳಿಗೆ ಸ್ಪಂದಿಸುವಂತೆ ಸಿಎಂ ಡಿಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ರು. ಹಿಸ್ಟ್ರಿ ಓದಕ್ಕಾಗಲಿ ಹಿಸ್ಟ್ರಿನ ಬರೆಯಕ್ಕಾಗಲಿ ಇಷ್ಟ ಇಲ್ಲ, ಹಿಸ್ಟ್ರಿ ನಿರ್ಮಾಣ ಮಾಡಬೇಕು. ಏನಾದರೂ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಬೇಕು. ಯಾವಾಗ ನಮ್ಗೆ ಎಲ್ಲೆಲ್ಲೇ ಅವಕಾಶಗಳು ಸಿಕ್ಕಿದೆ ಆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ಸರ್ಕಾರ ಕೂಡ ಇದನ್ನು ಆಲೋಚನೆ ಮಾಡ್ತದೆ. ಸೊ ಎಲ್ಲರೂ ಕೂಡ ನೀವೆಲ್ಲ ಅಕೌಂಟಬಲ್ ಇದ್ದೀರಿ. ಕೊನೆಗೆ ನಿಮ್ಮ ಆತ್ಮಸಾಕ್ಷಿಗೆ ನೀವು ಕೆಲಸ ಮಾಡಬೇಕು ಅಂತೇಳಿ ಸಂದೇಶವನ್ನು ಕೊಟ್ಟಿದ್ದೇನೆ. ಔಟ್ ಆಫ್ ದಿ ವೇ ಯಾವ ಒತ್ತಡಕ್ಕೂ ಕೂಡ ಮಣಿಬಾರದು. ನಮ್ಮ ಮಂತ್ರಿಗಳು ಇಲ್ಲ ಯಾರೇ ಶಾಸಕರು ಯಾರೇ ಆಗಲಿ, ನನ್ನ ಆಫೀಸ್ ಇರ್ಬೋದು, ಯಾರ ಮಾತು ನೀವು ಕೇಳಬಾರ್ದು. ಯು ಶುಡ್ ವರ್ಕ್ ವಿತ್ ಇನ್ ದಿ ಸಿಸ್ಟಮ್ ಆಫ್ ಲಾ, ಪಾಸಿಟಿವ್ ಅಪ್ರೋಚ್. ವೇರ್ ದೇರ್ ಇಸ್ ಪ್ರಾಬ್ಲಮ್, ಫೈಂಡ್ ಔಟ್ ಎ ಸೊಲ್ಯೂಷನ್ ವಿತ್ ಇನ್ ದಿ ಸಿಸ್ಟಮ್. ಸೊ ಅವರೆಲ್ಲ ಮತ್ತು ಆಲ್ ಡಿಸ್ಟ್ರಿಕ್ಟ್ ಸೆಕ್ರೆಟರೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲ ಪೆಂಡಿಂಗ್ ಕೆಲಸಗಳ ಪಟ್ಟಿಯನ್ನ ಕೊಡಬೇಕು. ಆ 25 ದಿನದಲ್ಲಿ ಆ ಪೆಂಡಿಂಗು ವರ್ಕ್ ಅಲ್ಲದೆ ಇನ್ನು ಏನು ನಾವು ಹೊಸದಾಗಿ ಮಾಡಬಹುದು ಅದನ್ನು ಕೂಡ ಎಲ್ಲ ಒಂದು ಪಟ್ಟಿ ಮಾಡಿ ನೀವು ಸಲ್ಲಿಸಿ ಅಂತ ನಾನು ಹೇಳಿದ್ದೇನೆ. ಡಿಕೆಶಿ ಆಡಳಿತದ ಶೈಲಿ ಎಷ್ಟು ಅಗ್ರೆಸಿವ್ ಅನ್ನೋದಕ್ಕೆ ಘೋಷಣೆಗಳೇ ಸಾಕ್ಷಿ. ಯಾಕಂದ್ರೆ ಸಾರ್ವಜನಿಕರ ಕುಂದುಕೊರತೆ ಆಲಿಸಲೆಂದೇ ಹೊಸ ಸಚಿವಾಲಯ ಸ್ಥಾಪಿಸೋದಾಗಿ ಡಿಕೆ ಹೇಳಿದ್ದಾರೆ. ಕೇವಲ ಆಡಳಿತ ಅಷ್ಟೇ ಅಲ್ಲ, ರೌಡಿಗಳು, ಡ್ರಗ್ ಮಾಫಿಯಾ ಮತ್ತು ಜೂಜುಕೋರರ ಹೆಡೆಮುರಿ ಕಟ್ಟಲು ವಿಶೇಷ ಸ್ಕ್ವಾಡ್ ರಚನೆಗೆ ಆದೇಶಿಸಿದ್ದಾರೆ. ಒಂದು ಹೊಸ ಸಾರ್ವಜನಿಕರ ಕುಂದು ಕೊರತೆಗಳ ಒಂದು ಸಪರೇಟ್ ಸೆಕ್ರೆಟರಿಯೇಟ್ ಅದನ್ನ ರಚನೆ ಮಾಡಿ ಇಲ್ಲಿ ಬೆಂಗಳೂರಿಗೆ ಬರಂತ ಅಲ್ಲಿ ಯಾವುದೇ ಊರಿನಲ್ಲಿ ಯಾವುದೇ ಹೋರಾಟ ಮಾಡ್ತಿದ್ದಂಥವ್ರು ಅಂಥವ್ರನ್ನೆಲ್ಲ ಕೂಡ ಅವರ ಅರ್ಜಿ, ಅವರ ಭಾವನೆಗಳು, ಅವರ ವಿಚಾರಧಾರೆಗಳು, ಸಮಸ್ಯೆಗಳು ಅವೆಲ್ಲ ಕೇಳಲಿಕ್ಕೆ ಒಬ್ಬ ಸಪರೇಟ್ ಮಂತ್ರಿನೇ ನೇಮಕ ಮಾಡ್ತೇವೆ. ಸಪರೇಟ್ ಸೆಕ್ರೆಟರಿಯೇಟ್ ನಿರ್ಮಾಣ ಮಾಡ್ತೇವೆ. ಇದನ್ನ ಎಲ್ಲ ಮತದಾರರಿಗೆ ನೀವು ಜಾಗೃತಿ ಮೂಡುವಂತ ಕೆಲಸ ಮಾಡಬೇಕು. ಸೊ ನೀವು ಇದಕ್ಕೆ ಏನೇನ್ ಬೇಕೋ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅಂತೇಳಿ ನಾನು ಹೇಳಿದ್ದೇನೆ. ಪೊಲೀಸವ್ರಿಗೂ ಅಷ್ಟೇ ಪ್ರತಿ ತಾಲೂಕಲ್ಲೂ ಒಂದು ಸಪರೇಟ್ ಸ್ಕ್ವಾಡ್, ರೌಡಿಗಳ ಸ್ಕ್ವಾಡ್, ಒಂದು 10 ಜನ ಪೊಲೀಸ್ ಕಾನ್ಸ್ಟೇಬಲ್ ನ ನೇಮಕ ಮಾಡಿ ಪ್ರತಿ ತಾಲೂಕಿನಲ್ಲೂ ಕೂಡ ಬರೀ ರೌಡಿಗಳನ್ನ ಅವರು ಟ್ರೇಸ್ ಮಾಡ್ತಾ ಇರೋದು, ಕರ್ಕೊಂಡು ಬರ್ತಾ ಇರೋದು, ದಾರಿಗೆ ತರೋದು, ಅವ್ರ ಮೇಲೆಲ್ಲ ನಿಗಾ ಇಡುವಂಥದ್ದು. ಇತ ಡಿಕೆಶಿ ಅಬ್ಬರಕ್ಕೆ ವಿಪಕ್ಷ ಬಿಜೆಪಿ ಭರ್ಜರಿ ಕೌಂಟರ್ ಕೊಟ್ಟಿದೆ. ಇದು ಕೇವಲ ನೇಮ್ ಪ್ಲೇಟ್ ಬದಲಾಗಿರೋ ಸರ್ಕಾರ ಅಂತ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ 3 ವರ್ಷ ಕಳೆದಿದೆ. ಡಿಕೆಗೆ ಸದ್ಯ ಉಳಿದಿರೋದು 2 ವರ್ಷ ಮಾತ್ರ. ಹೀಗಾಗಿ ಡಿಕೆ ತಮ್ಮದೇ ಸ್ಟೈಲ್ನಲ್ಲಿ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸೋ ಕೆಲಸ ಮಾಡ್ತಿದ್ದಾರೆ.
ಪ್ರಸನ್ನ, ಈರಣ್ಣ, ಕಿರಣ್ ಜೊತೆ ಹರೀಶ್, ಟಿವಿ9 ಬೆಂಗಳೂರು.